ಹಣಕ್ಕೋಸ್ಕರ ಹೆಂಡತಿ ಮತ್ತು ಮಕ್ಕಳ ಮೇಲೆ ಉದ್ಯಮಿ ಶೂಟೌಟ್ ಮಾಡಿರೋ ಪ್ರಕರಣ ಇದು. ಜಯನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಹಣಕ್ಕೋಸ್ಕರ ಮಾಡಿದ್ದಾನೆ, ನಂತರದಲ್ಲಿ ಮಕ್ಕಳ ಮೇಲೂ ಕೂಡ ಈ ಉದ್ಯಮಿ ಶೂಟ್ ಮಾಡಿದ್ದಾನೆ. 2 ಮಕ್ಕಳ ದೇಹಕ್ಕೆ 2 ಬುಲೆಟ್ಗಳು ಹೋಗಿವೆ. ಯಾರಿಗೆ ಆದರೂ ಕೂಡ ತುಂಬ ದುಃಖ ಎನಿಸುವಂತಹ ಒಂದು ನ್ಯೂಸ್ ಇದು. ಚಿಕ್ಕ ಚಿಕ್ಕ ಮಕ್ಕಳು, ಅವರಿಗೆ 2 ಗುಂಡು ಇವನು ಹೊಡೆದಿದ್ದಾನೆ ಅಂತೇಳಿ ಗಣೇಶ್ ಮಗಳು ಸಾಕ್ಷಿ ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ತನ್ನ ಸ್ವಂತ ಮಗಳ ಮೇಲೆ, ತನ್ನ ಸ್ವಂತ ಮಗ ಸಿದ್ಧಾರ್ಥ್ ಮೇಲೂ ಕೂಡ ಇವನು ಫೈರಿಂಗ್ ಮಾಡಿದ್ದಾನೆ. ಸಿದ್ಧಾರ್ಥನ ದವಡೆ ಮತ್ತು ಬೆನ್ನುಮೂಳೆ ಭಾಗಕ್ಕೆ ಈ ಗುಂಡು ಹೊಕ್ಕಿದೆ. ಮಗ ಸಿದ್ಧಾರ್ಥನ ಸ್ಥಿತಿ ತುಂಬಾನೇ ಗಂಭೀರವಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಅವನಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮಗಳು ಸಾಕ್ಷಿ ಪರವಾಗಿಲ್ಲ. ನೋಡಿ, ಈ ಕಾರಲ್ಲಿ ಶೂಟೌಟ್ ಆಗಿರೋದು, ಆ ಸೀಟಿನ ಮೇಲೆ ರಕ್ತದ ಕಲೆಗಳನ್ನು ಕೂಡ ನೀವು ನೋಡಬಹುದಾಗುತ್ತೆ. ಇದೇ ಕಾರ್ನಲ್ಲಿ ಏನು ಕಾರಣಕ್ಕೋ, ಏನು ಫ್ರಸ್ಟ್ರೇಷನ್ನು, ಯಾವ ಹಣದ ಹಪಾಹಪಿಯೋ ಅಥವಾ ಗಂಡ ಹೆಂಡತಿ ಮಧ್ಯೆ ಏನು ಜಗಳಗಳಾಗ್ತಾ ಇತ್ತೋ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಒಂದು ರೆಸಾರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿಲ್ಲ. ಆದರೆ ಈ ಎಲ್ಲ ವಿಚಾರಗಳಿಂದ ಫ್ರಸ್ಟ್ರೇಟ್ ಆದಂತಹ KA 51 ಕಾರ್ ನಂಬರ್ ಕೂಡ ನೋಡ್ತಾ ಇದ್ದೀವಿ. ಈ ಕಾರ್ನಲ್ಲಿ, ಇದೇ ಕಾರಲ್ಲಿ ಇವನು ಉದ್ಯಮಿ ತುಂಬ ಚೆನ್ನಾಗಿ ಉದ್ಯಮವನ್ನು ನಡೆಸ್ತಾ ಇದ್ದ, ಲಾಭ ಕೂಡ ಜೋರಾಗೇ ಇತ್ತು. ಆದರೆ ಕೆಲವು ಸಂದರ್ಭಗಳಲ್ಲಿ ಉದ್ಯಮದಲ್ಲಿ ಗೊತ್ತಿರುವಂತೆ ಒಂದಷ್ಟು ಏರುಪೇರುಗಳಿರ್ತವೆ. ಆ ಕಾರಣಕ್ಕೆ ಒಂದಷ್ಟು ಗಲಾಟೆ ಆಗಿ ಹೆಂಡತಿ ಮೇಲೂ ಫೈರಿಂಗ್ ಮಾಡಿದ್ದಾನೆ. 2 ಮಕ್ಕಳು ಬಹುಶಃ ನೋಡಬಹುದಾಗುತ್ತೆ. ಆ 2 ಮಕ್ಕಳ ಮೇಲೂ ಕೂಡ ಇಲ್ಲಿ ಒಂದು ಫೈರ್ ಮಾಡಲಾಗಿ ಸದ್ಯಕ್ಕೆ ಮಗಳು ಸಾಕ್ಷಿ ಅಪಾಯದಿಂದ ಪಾರಾಗಿದ್ದಾಳೆ. ಆದರೆ ಮಗ ಸಿದ್ಧಾರ್ಥನ ಸ್ಥಿತಿ ಗಂಭೀರವಾಗಿದೆ. ಅವನಿಗೆ ದವಡೆಗೆ 1 ಗುಂಡು ಹೊಕ್ಕಿದ್ರೆ ಬೆನ್ನುಮೂಳೆ ಭಾಗಕ್ಕೂ ಕೂಡ ಇನ್ನೊಂದು ಗುಂಡು ಹೊಕ್ಕಿದೆ. ಹಾಗಾಗಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿ ಸದ್ಯಕ್ಕೆ 2 ಮಕ್ಕಳು ಕೂಡ ಇದ್ದಾರೆ.